ಇದು ಭಾಳ ದಿವಸ ಮೊದಲೇ ಆಗಬೇಕಾಗಿತ್ತು. ಯಾಕಂದ್ರೆ ಇಷ್ಟೊಂದು ಬೆಳಕು ಬಿಡಬಾರ್ದಾಗಿತ್ತು. ಯಾಕಂದ್ರೆ ಇವತ್ತಿಗೆ ಕಾರ್ಯಕರ್ತರು ಎಲ್ಲ ಗೊಂದಲದಾಗಿದ್ದರು. ಯಾರು ಈ ಪಾರ್ಟಿ ಸಲಾಗ ತಮ್ಮ ಜೀವನೇ ತೆಗೆದು ತಮ್ಮ ಜೀವನೇ ಮುಡುಪಿಟ್ಟು ಇವತ್ತು ನೋಡ್ರಿ, ಇವತ್ತು ಎಷ್ಟೊಂದು ಜನ ತಮ್ಮ ಜೀವನೇ ಕಳ್ಕೊಂಡಾರ ಪಾರ್ಟಿಯ ಸಂಘಟನೆ ಸಲುವಾಗಿ. ಇವರು ಡೈರೆಕ್ಟ್ ಬಂದು MLA ಆಗಿ ಒಂದು ಪಾರ್ಟಿಯ ಕಾರ್ಯಕರ್ತನ ಕೆಲಸ ಮಾಡಿಲ್ಲ, ಏನಿಲ್ಲ. ಇವರು ಬಂದು ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಅವರ ಅವಕಾಶ ಬಂದಾಗ ಅವರು ಜಳಗಿ ಟಪ್ಗಿನೂ ಹಾಕ್ಕೊಂಡ್ರು. ಇವತ್ತು ಬಂದು ಭಗವಾ ಜೆಂಡಾನು ಹಿಡಿತಾರೆ. ಯಾಕಂದ್ರೆ ಅವ್ರು ಅವಕಾಶವಾದಿ ರಾಜಕಾರಣಿ ಒಬ್ಬರು. ನಮಗೆಲ್ಲ ಗೊತ್ತಾಗ್ತದೆ. ಈಗ ಬಂದು ಪದೇ ಪದೇ ಹೊಳ್ಳಿ ಮುಳ್ಳಿ ಬಂದು ಯಡಿಯೂರಪ್ಪನವರಿಗೆ ಬೈದೆ, ಇವತ್ತು BY ವಿಜೇಂದ್ರನವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದೆ. ಇಂಥ ಕೆಲಸ ಮಾಡೋದ್ರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿತ್ತು. ಯಾವ ಪಾರ್ಟಿಯಾಗರೇ ಅದೀವಪ್ಪ ನಾವು ಅನ್ನುವಂಥ ಒಂದು ಪರಿಸ್ಥಿತಿ ಎಲ್ಲ ಕಾರ್ಯಕರ್ತರಲ್ಲಿತ್ತು. ಅದಕ್ಕೆ ಇವತ್ತೊಂದು ಒಳ್ಳೆಯ ಕ್ರಮ ಇವತ್ತು ಕೇಂದ್ರ ಶಿಸ್ತು ಸಮಿತಿ ತಗೊಂಡದ. ಅದಕ್ಕೆ ಅವ್ರಿಗೆ ಎಲ್ಲರಿಗೆ ಇವತ್ತು ದೇಶದ ಪ್ರಧಾನಿ ಇರ್ಬೋದು, ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, JP ನಡ್ಡಾ, ಓಂ ಪ್ರಕಾಶ್ ಅವರಿಗೆ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ರಾಜ್ಯ ನಾಯಕರಿಗೂ ಕೂಡ ಈ ಕ್ರಮ ಮೊದಲೇ ತೊಗೋಬೇಕಾಗಿತ್ತು. ಯಾಕಂದ್ರೆ ಸಾಕಷ್ಟು ಪಾರ್ಟಿಗೆ ಡ್ಯಾಮೇಜ್ ಆಗ್ಲತ್ತಿತ್ತು. ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಾದ್ರೆ ಪ್ರತಿಯೊಂದು ಕಾರ್ಯಕರ್ತ ಇವತ್ತಿಗೆ ನೋಡಿರಿ, ಭಾರತೀಯ ಜನತಾ ಪಕ್ಷಕ್ಕೆ ಕಾರ್ಯಕರ್ತರು ಏನೂ ದುಡ್ಡು ಇರಲಾರ್ದೆ ಸಿಗ್ತಿದ್ರು. ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತ ಹೆಂಗೆ ದುಡಿತಾನೆ ಪಾರ್ಟಿ ಸಲಾಗದ ಅಂದ್ರೆ ಏನೂ ಇವತ್ತಿಗೆ ದೊಡ್ಡ ಆಮಿಷ ಇಲ್ಲಾರದೆ ದುಡಿಯುವಂಥ ಒಂದು ಕಾರ್ಯಕರ್ತ ಸಿಗ್ತಿದ್ದು ಎಲ್ಲಪ್ಪ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ. ಈಗ ಈ ಒಂದು ನಮ್ಮ ಆಸ್ಥಾಕ್ಕೆ ಧಕ್ಕೆ ಆಗ್ಲಾಕತ್ತೈತಿ. ಇವರು ಮಾತಾಡೋದು, ಇವರು ಮಾಡುವಂಥ ಕೆಲಸ ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗ್ಲಾಕತ್ತಿದ್ದು. ಅದಕ್ಕೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಎಲ್ಲ ಕಾರ್ಯಕರ್ತರು ಇವತ್ತು ಹರ್ಷ ಉಲ್ಲಾಸದಿಂದ ಪಟಾಕಿ ಸಿಡಿಸಿ ದೇವರಿಗೆ ಪೂಜೆ ಮಾಡುವ ಮೂಲಕ ತಮ್ಮ ಒಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ ಏನೂ ಡ್ಯಾಮೇಜ್ ಆಗೋದಿಲ್ಲ ನೋಡಿರಿ. ಪಕ್ಷ ದೊಡ್ಡದದ ದೇಶ ಒಳಗೆ. ಈ ಪಕ್ಷದ ಸಿದ್ಧಾಂತ ಒಂದು ನಮ್ಮ ಭಾರತೀಯ ಜನತಾ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ ಇದು. ಈ ಪಕ್ಷಕ್ಕೆ ಯಾವುದೇ ಥರ ಡ್ಯಾಮೇಜ್ ಆಗಿರುವುದಿಲ್ಲ. ಡ್ಯಾಮೇಜ್ ಆಗ್ಲಿಕ್ಕೆ ಯಾವುದೇ ಕಾರ್ಯಕರ್ತರು ಬಿಡುವುದಿಲ್ಲ.